ಏನ್ ಮಾಡ್ತಾರೆ ಇಲ್ಲಿ 100 ರೂಪೀಸ್ ಸೇವ್ ಮಾಡಕ್ ಹೋಗಿ ಅಲ್ಲಿ 500 ರೂಪೀಸ್ ಹೋಗಿ ಲುಕ್ಕಿಗೆ ಬಿದ್ದಾಗ್ತಾರೆ ಜನ ಪಕ್ಕ. ಸರ್ ಪ್ರೈಸ್ ಬಂದು ನಿಮಗೆ ಇದು ಬಂದು ಹಾಯ್ ಗೈಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೈ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡ್ಬಿಟ್ಟು ನಾವಿವತ್ತು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಬಂದಿರೋದು ಕೊಮಾಕಿ ಎಲೆಕ್ಟ್ರಿಕ್ ಶೋರೂಮ್ಗೆ. ಲೆಟ್ಸ್ ಗೋ. I'm the last one to die. ಇಂಟ್ರೊಡಕ್ಷನ್ ಸರ್, ನನ್ನ ಹೆಸರು ಚೇತನ್ ಅಂತ ಹೇಳಿ. ಬೇಸಿಕಲಿ ನಾನು ಬೆಂಗಳೂರವನೇ. ಇದು ಕೊಮಾಕಿ ಶೋರೂಮು. ಇದು ಬಂದು ನಿಮಗೆ ಚಿಕ್ಕಬಿದ್ರಕಲ್ಲು ನಾಗಸಂದ್ರ ಪೋಸ್ಟಲ್ ಬರುತ್ತೆ. ನಿಯರ್ ನಾಗಸಂದ್ರ ಮೆಟ್ರೋ ಇಂದ 1 ಕಿಲೋಮೀಟರ್ ಫಾರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ನಿಮ್ಗೆ ಇಲ್ಲೇ ಚಿಕ್ಕಬಿದ್ರಕಲ್ ಮೆಟ್ರೋ ಆಗುತ್ತೆ. ಮೈನ್ ರೋಡ್ ಅಲ್ಲೇ ಇದೆ. NH4 ಕನೆಕ್ಟಿವಿಟಿ ಇರುತ್ತೆ. ಸೊ ಈ ಕಡೆಯಿಂದ ಬರ್ತು ಅಂತ ಹೇಳಿದ್ರೆ ನೀವು ನೈಸ್ ರೋಡ್ ಸಿಗುತ್ತಲ್ಲ, ಬೆಸ್ಟ್ ಲೊಕ್ಯಾಲಿಟಿ ನೈಸ್ ರೋಡ್ ಜಿಂದಾಲ್ ಹೇಳ್ಬೋದು. ಸೊ ವಿಸಿಟ್ ಆಲ್ರೆಡಿ ತುಂಬಾ ಜನ ವಿಸಿಟ್ ಮಾಡಿದ್ದಾರೆ. ನಿಮ್ ಚಾನಲ್ ಇಂದ ಬಂದ್ರು ಇದು ಮಾಡ್ಕೊಂಡು. ಅದೇ ಇವಾಗ ಇಲ್ಲಿ ನಮ್ಮ ಹತ್ರ ಇವತ್ತಿರೋದು MX Moto M16. ಸೊ ಇದ್ರ ಬಗ್ಗೆ ಹೇಳಿ ಸರ್. MX Moto ಇದು ಬಂದು ಇವಾಗ ನ್ಯೂಲಿ ಲಾಂಚ್ ಆಗಿರೋದು ವೆಹಿಕಲ್. ಜಸ್ಟ್ 1 ಮಂತ್ ಆಗಿದೆ ಅಷ್ಟೇ ಲಾಂಚ್ ಆಗಿ. MX Moto M16 ಅಂತ ಹೇಳಿ ಇದ್ರದ್ದು ಮಾಡೆಲ್ ನೇಮ್ ಬರುತ್ತೆ. ಕಂಪನಿ ಬ್ರ್ಯಾಂಡ್ ಬಂದು MX Moto. ಇದು MX Moto ಬಂದು ಕೊಮಾಕಿ ಅವ್ರದ್ದು ಸೆಕೆಂಡ್ ಡಿವಿಷನ್. ಸೊ ಇದು ಬೇಸಿಕಲಿ ಕೊಮಾಕಿ ಕಂಪನಿದೇ ಬರುತ್ತೆ, ಬಟ್ ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಸೆಕೆಂಡ್ ಡಿವಿಷನ್ ಇದು ಬಂದು M16 ಅಂತ ಹೇಳಿ. ಇದು ಬಂದು ಕ್ರೂಸ್ ವೆಹಿಕಲ್ ಬರುತ್ತೆ ನಿಮ್ಗೆ. ಪ್ರೀವಿಯಸ್ಲಿ ಕೊಮಾಕಿ ರೇಂಜರ್ ಅಂತ ಹೇಳಿ ಇತ್ತು. ಅದು ಬಂದು ನಿಮಗೆ ಸೇಮ್ ಫೀಚರ್ಸ್, ಸೇಮ್ ಅದ್ರದ್ದು ಏನೇನು ಇದೆಯೋ ಅಂದ್ರೆ ಕೆಪಾಸಿಟೀಸ್ ಇದೆಯೋ, ಸ್ಪೆಸಿಫಿಕೇಶನ್ಸ್ ಇದೆಯೋ ಎಲ್ಲ ಸೇಮ್ ಬರುತ್ತೆ. ಬಟ್ ಕೆಲವೊಂದು ಚೇಂಜಸ್ ಕೂಡ ಆಗಿದೆ. ಫಸ್ಟ್ ಮೊದಲನೇದಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಓಕೆ ಇವಾಗ ವೆಹಿಕಲ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇದ್ರ ಸ್ಪೆಸಿಫಿಕೇಶನ್ ಹೇಳ್ತಾ ಹೋಗ್ತೇನೆ ನಿಮ್ಗೆ. ಸೇಮ್ ರೇಂಜರ್ ಅಲ್ಲಿ ಏನಿದೆಯೋ ಅದೇ ಸ್ಕ್ರೀನ್ ಬರುತ್ತೆ. TFT ಸ್ಕ್ರೀನ್ ಬರುತ್ತೆ. 16 ಇಂಚ್ TFT ಸ್ಕ್ರೀನ್ ಬರುತ್ತೆ ನಿಮ್ಗೆ ಅಲ್ಲಿ. ಸೊ ಇದು ಬಂದು QR ಕೋಡ್ ಪೇರ್ ಮಾಡ್ಕೊಬಹುದು. ಅಂದ್ರೆ ಈ ಸ್ಕ್ರೀನ್ ಅಲ್ಲಿ ನಮ್ಗೆ ಓಡೋಮೀಟರ್, ಸ್ಪೀಡ್ ಅದು ತೋರಿಸುತ್ತೆ. ಈ ಸ್ಕ್ರೀನ್ ಅಲ್ಲಿ ಬಂದು ನಿಮಗೆ ಮೊಬೈಲ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಹಾಗೆ ನೀವು ಇದು ನೋಡ್ಬೋದು. ಸೇಮ್ ರೇಂಜರ್ ಅಲ್ಲಿ ಏನಿದೆಯೋ ಅದೇ ರೀತಿ ಮೀಟರ್ ಬರುತ್ತೆ. ಸ್ಪೆಸಿಫಿಕೇಶನ್ ಎಲ್ಲ ಸೇಮ್ ಇರುತ್ತೆ. ಬಟ್ ಎಲ್ಲಾನು ಅದ್ರಲ್ಲಿ ಏನಿದೆಯೋ ಅದನ್ನೇ ಮಾಡಿಲ್ಲ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಫ್ರಂಟ್ ಇಂದ ಬರೋಣ. ವೀಲ್ ಅಲ್ಲಿ ಡಬಲ್ ಡಿಸ್ಕ್ ಕೊಟ್ಟಿದ್ದೇನೆ. ಸೊ ABS ಸ್ವಲ್ಪ ಚೆನ್ನಾಗಿ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು. ಪರ್ಸನಲ್ ಆಗಿ ಡ್ರೈವ್ ಮಾಡಿ ನೋಡಿರೋದಕ್ಕೆ ಎರಡೂ ಸೈಡು ಡಿಸ್ಕ್ ಬರುತ್ತೆ. ಹಾಗೆ ಇನ್ನ ಒಂದು ಬಂದು USD ಸಸ್ಪೆನ್ಷನ್ಸ್. ಈಗ ನಾವು ಡ್ಯೂಕ್, ಈಗ ಡಾಮಿನರ್ ಅಂತ ವೆಹಿಕಲ್ ಅಲ್ಲಿ USD ಸಸ್ಪೆನ್ಷನ್ಸ್ ನೋಡ್ತಾ ಇದೀವಿ. ಇದ್ರಲ್ಲಿ ಅದು ಕೊಟ್ಟಿದ್ದಾನೆ. ನೆಕ್ಸ್ಟ್ LED ಲ್ಯಾಂಪ್ಸ್ ಬರುತ್ತೆ. ಓಕೆ, ಅದಾದ್ಮೇಲೆ ಈ ಮಡ್ಗಾಡ್ ಬಂದು ಪ್ಯೂರ್ಲಿ ಮೆಟಲ್ ಮಡ್ಗಾಡು. ನೀವು ಕೇಳ್ಬೋದು, ಪ್ಲಾಸ್ಟಿಕ್ ಫೈಬರ್ ಅಲ್ಲ, ಮೆಟಲ್ ಬಂದು ಮೆಟಲ್ ಮಡ್ಗಾಡ್ ಆಗುತ್ತೆ. ಓಕೆ, ಹಾಗೇನು ಅಷ್ಟೇ ಇಲ್ಲಿ ಫುಲ್ ಬ್ಯಾಟ್ರಿ ಬಾಕ್ಸ್, ಇಲ್ಲಿ ಫುಲ್ ಕವರೇಜ್ ಇರುತ್ತೆ. ಆಮೇಲೆ ಟ್ಯಾಂಕ್ ನಾರ್ಮಲ್ ಆಗಿ ಸ್ಟೋರೇಜ್ ಏನು ಇರೋದಿಲ್ಲ ನಿಮ್ಗೆ, ಜಸ್ಟ್ ವೀಯಿಂಗ್ ಪರ್ಪಸ್ ಟ್ಯಾಂಕ್ ಕೊಟ್ಟಿದ್ದಾನೆ. ಓಕೆ, ಹಾಗೆ ಬ್ಯಾಕ್ ಬಂತು ಅಂತ ಹೇಳಿದಾಗ ನಿಮ್ಗೆ ಬ್ಯಾಕ್ನು ಅಷ್ಟೇ ಮಡ್ಗಾಡು, ಮೆಟಲ್ ಮಡ್ಗಾಡ್ ಬರುತ್ತೆ. ಓಕೆ, ಹಾಗೆ ನಿಮ್ಗೆ ರೇಂಜರ್ ಅಲ್ಲಿ ಒಂದು ಪ್ಯಾನಿಯರ್ ಬಾಕ್ಸ್ ಬಂದು ಪ್ಲಾಸ್ಟಿಕ್ ಫೈಬರ್ ಬಾಕ್ಸ್ ಕೊಟ್ಟಿದ್ರು. ಸೊ ಈ ವೆಹಿಕಲ್ ಅಲ್ಲಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಲೆದರ್ದು ಬ್ಯಾನಿಯರ್ ಬಾಕ್ಸ್ ಕೊಟ್ಟಿದ್ದಾನೆ. 20 ಲೀಟರ್ಸ್ ಕೆಪಾಸಿಟಿ, ಟೋಟಲ್ 40 ಲೀಟರ್ಸ್ ಆಫ್ ಕೆಪಾಸಿಟಿ ಬರುತ್ತೆ ನಿಮ್ಗೆ. ಓಕೆನಾ? ಇದು 4000 ಕಿಲೋವ್ಯಾಟ್ಸ್ BLDC ಅಪ್ ಮೋಟರ್ ಬರುತ್ತೆ ನಿಮ್ಗೆ. ಸೇಮ್ 4000 ಕಿಲೋವ್ಯಾಟ್ಸ್ BLDC ಅಪ್ ಮೋಟರ್ ಬರುತ್ತೆ. ಹಾಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಬ್ಯಾಕ್ ಸೈಡ್. ಓಕೆ, ಇದ್ರ ಬ್ಯಾಟರಿ ಕೆಪಾಸಿಟಿ ಬಂದು 72 ವೋಲ್ಟ್ಸ್ 60H ಬ್ಯಾಟರಿ ಬರುತ್ತೆ. ಇಟ್ ಗಿವ್ಸ್ ಅರೌಂಡ್ 220 ಕಿಲೋಮೀಟರ್ಸ್ ಆಫ್ ಮೈಲೇಜ್. 220 ಬರುತ್ತೆ. ಅವನ್ ಎಕೋ ಮೋಡ್ ಸ್ಪೀಡ್ ಬಂದು 45 ವರೆಗೂ ರೀಚ್ ಆಗುತ್ತೆ. ಎಷ್ಟು 3 ಮೋಡ್ ಇದೆಯಾ? 4 ಮೋಡ್ ಇದೆ. 4 ಗೇರ್ ಮೋಡ್ ಬರುತ್ತೆ ನಿಮ್ಗೆ. 4ರಲ್ಲಿ ನಾರ್ಮಲ್, ಎಕನಾಮಿ, ನಾರ್ಮಲ್, ಸ್ಪೋರ್ಟ್ಸ್, ಟರ್ಬೋ. ಹೌದು. ಟಾಪ್ ಸ್ಪೀಡ್ ಬಂದು 90-95 ವರೆಗೂ ರೀಚ್ ಆಗುತ್ತೆ. ಸೊ ವೆಹಿಕಲ್, ಕ್ರೂಸ್ ವೆಹಿಕಲ್ ಅಲ್ಲಿ ಇದೆ ಟಾಪ್ ಸ್ಪೀಡ್. ನಮ್ಮ ಕೊಮಾಕಿ ಬ್ರ್ಯಾಂಡ್ ಅಥವಾ MX Moto ಬ್ರ್ಯಾಂಡ್ ಅಲ್ಲಿ ಇದೆ ಟಾಪ್ ಸ್ಪೀಡ್. 90 ರೀಚ್ ಆಗುತ್ತೆ.
ಅದಾದ್ಮೇಲೆ ಮೋಟ್ರು ಬಂದು ನಿಮ್ಗೆ ವ್ಯಾರಂಟೀಸ್ ಎಲ್ಲ ಇದರಲ್ಲಿ ಸ್ವಲ್ಪ ವ್ಯಾರಂಟೀಸ್ ಚೇಂಜಸ್ ಇದೆ. ಅಂದ್ರೆ ನಮ್ಮ ರೇಂಜರ್ ಅಲ್ಲಿ 3 years ವ್ಯಾರಂಟಿ ಇತ್ತು, ಇವಾಗ ಸ್ವಲ್ಪ ವ್ಯಾರಂಟಿ ಚೇಂಜಸ್ ಆಗಿದೆ. ಈ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ 4000 kilometers ವರ್ಗು, ಸಾರಿ 4 years ವರ್ಗು ನಿಮ್ಗೆ ಅನ್ಕಂಡೀಷನಲ್ ವಾರಂಟಿ ಕೊಟ್ಟಿರ್ತಾನೆ. ಅಪ್ ಟು 80,000 kilometers ರೈಟ್ ಫ್ರೀ. ಅಂದ್ರೆ ನಿಮ್ಗೆ ಏನು ವರಿನೇ ಇಲ್ಲ, 80,000 kilometers ರೀಚ್ ಆಗೋವರೆಗೂ ಆರಾಮ್ಸೆ ನೀವು ಯೂಸ್ ಮಾಡಬಹುದು. ಬಟ್ 4 years ಇರುತ್ತೆ, ಪ್ಲಸ್ 1 year ಎಕ್ಸ್ಟ್ರಾ ಕೊಡ್ತಾರೆ. ಅಂದ್ರೆ ಸರ್ವಿಸ್ ಇರುತ್ತೆ 1 year, 4+1 5 years ಟೋಟಲ್ 5 years ಬ್ಯಾಟ್ರಿ ವಾರಂಟಿ ಸಿಗುತ್ತೆ. ನಾರ್ಮಲ್ ಇನ್ನ ಮೋಟರು, ಚಾರ್ಜರು, ಕಂಟ್ರೋಲರು ಇನ್ನೆಲ್ಲ 1 year ವಾರಂಟಿ ಸಿಗುತ್ತೆ. ಹಾಗೆ ಆ ರೀತಿ ಇರುತ್ತೆ. ಇನ್ನು ಇದ್ರ ಸರ್ವಿಸ್ ಮತ್ತೆ ವಾಷಿಂಗ್ ಎಲ್ಲ ಬಗ್ಗೆ? ಸರ್ವಿಸ್ ಬಂದು ನಮ್ಮಲ್ಲೇ ಸರ್ವಿಸ್ ಸ್ಟೇಷನ್ ಇದೆ. ನಾವು 2 ಸರ್ವಿಸ್ ಫ್ರೀ ಕೊಡ್ತೀವಿ. ವೆಹಿಕಲ್ ತಗೊಂಡಾಗ ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಸರ್ವಿಸ್ ಆದ್ಮೇಲೆ ನಾರ್ಮಲ್ ಆಗಿ ಏನು ಇರೋದಿಲ್ಲ ಇದರಲ್ಲಿ. ನಾರ್ಮಲ್ ಆಗಿ ನಾವು ಚೆಕ್ ಮಾಡೋದು ಅಂತ ಹೇಳಿದ್ರೆ ಬ್ಯಾಟ್ರಿ ಕಂಡೀಷನ್ಸ್ ಒಂದು ಚೆಕ್ ಮಾಡ್ತೀವಿ, ಹಾಗೆ ಮೋಟ್ರು, ಕಂಟ್ರೋಲರ್. ಮೇನ್ ಇದು 3 ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಮೇನ್ ಆಗಿ ಬ್ರೇಕಿಂಗ್ ಬರುತ್ತೆ ನಿಮ್ಗೆ. ಬ್ರೇಕಿಂಗ್ ಬಂದು ನಿಮ್ಗೆ ಅಡ್ಜಸ್ಟಬಲ್ ಬ್ರೇಕ್ ಬರುತ್ತೆ. ಹಾಗಾಗಿ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಪ್ಯಾಡ್ಸ್ ಎಲ್ಲ ನಾವು 7,000 8,000 kilometers ಒನ್ಸ್ ಚೇಂಜ್ ಮಾಡಿದ್ರೆ ಅದು ಈವನ್ ಬ್ಯಾಕ್ ಅಷ್ಟೇ. ಫ್ರಂಟ್ ಎಲ್ಲ ಬರುತ್ತೆ 10,000 ವರ್ಗೂ ಬರುತ್ತೆ. ಯೂಸೇಜ್ ಮೇಲೆ ಡಿಪೆಂಡ್, ಫ್ರಂಟ್ ಟು ಬ್ಯಾಕ್ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಬಿಟ್ರೆ ಬೇರೆ ಏನು ಬರೋದಿಲ್ಲ ನಿಮ್ಗೆ. ಯೂಸ್ ಮಾಡಬೇಕು ಅಂತ ಹೇಳಿ ಬರೋದಿಲ್ಲ. ಅಂದ್ರೆ ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ವಿಸ್ ಫ್ರೀ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಾನು. ನಾರ್ಮಲ್ ಆಗಿ ಅಂದ್ರೆ ಒಂದಿಷ್ಟು 3,000 ಹಂಗೆ ಸರ್ವಿಸ್ ರಿಕ್ವೈರ್ಮೆಂಟ್ ಇರುತ್ತೆ. ಹೌದೌದು, 3,500 kilometers ಒಂದ್ಸತಿ ಸರ್ವಿಸ್ ಮಾಡಬೇಕು. ನೋಡಿ 750-1,500 ಎರಡು ಫ್ರೀ ಸರ್ವಿಸ್ ಇರುತ್ತೆ. ಆಮೇಲೆ ಎವ್ರಿ 3,500 kilometers ಒನ್ಸ್ ಅವರು ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. ಬಟ್ ಏನು ಅಂತ ಹೇಳಿದ್ರೆ ಅವರು 10,000 ಓಡಿಸಿರೋ ವೆಹಿಕಲ್ ಓಡುತ್ತೆ. ಬಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇಶ್ಯೂಸ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇನ್ ಮಾಡ್ತಾರೆ, ಇಲ್ಲಿ 100 rupees ಸೇವ್ ಮಾಡಕ್ ಹೋಗಿ ಅಲ್ಲಿ 500 rupees ಹೋಗುತ್ತೆ. ಹಾಗಾಗಿ 3,500 kilometers ಒನ್ಸ್ ಚೆಕ್ ಮಾಡಿಸ್ಕೊಂಡ್ರೆ ಏನು ಅವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಅದು ಸರ್ವಿಸ್ ಇಂಡಿಕೇಶನ್ಸ್ ಎಲ್ಲ ತೋರಿಸುತ್ತೆ. ಸಪೋಸ್ ಮೋಟರ್ ಪ್ರಾಬ್ಲಮ್, ಬ್ಯಾಟ್ರಿ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಇಂಡಿಕೇಶನ್ಸ್ ತೋರಿಸುತ್ತೆ. ಡಿಸ್ಪ್ಲೇ ಎಲ್ಲ ಇಂಡಿಕೇಶನ್ಸ್ ಬರುತ್ತೆ. ಆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹಾಗಾಗಿ ಏನು ಅವ್ರಿಗೆಲ್ಲ ಪರವಾಗಿಲ್ಲ, ಅವ್ರಿಗೆಲ್ಲದಕ್ಕೂ ಇದಾಗುತ್ತೆ. ಇನ್ನೊಂದು ನನಗೆ ಇದ್ರಲ್ಲಿ ಕ್ರೇಜಿ ಅನ್ಸಿದ ವಿಷಯ ಏನ್ ಗೊತ್ತಾ, ಇದ್ರ ಸೌಂಡ್. ನಾರ್ಮಲ್ ಆಗಿ ನೀವು ನೋಡಿರಲ್ಲ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಎಲ್ಲೋ ಅಂದ್ರೆ ಸೌಂಡ್ ಇರಲ್ಲ, ಬಟ್ ಇದ್ರಲ್ಲಿ ಅದನ್ನು ಇದೆ. ಕೇಳಿಸ್ಕೋಬಹುದು. ನಾವು ಆಕ್ಸಿಲರೇಷನ್ ಯಾವ ರೀತಿ ಕೊಡ್ತೀವೋ ಆ ರೀತಿ ಸೌಂಡ್ ಮಾಡುತ್ತೆ ನಿಮಗೆ. ಇದೊಂದೇ ಸೌಂಡ್ ಬರುತ್ತೆ. ರೇಂಜರ್ ಅಲ್ಲಿ ಡಿಫ್ರೆಂಟ್ ಸೌಂಡ್ ಇದೆ, ಇದರಲ್ಲಿ ಬೇರೆ ಡಿಫ್ರೆಂಟ್ ಸೌಂಡ್ ಕೊಟ್ಟಿದ್ದಾನೆ. ಆಮೇಲೆ ಆರನ್ನು ಅಷ್ಟೇ, ಆರನ್ನು ಚೇಂಜಸ್ ಆಗಿದೆ ಇಲ್ಲಿ. ನಾರ್ಮಲ್ ಪಲ್ಸರ್ 150 ಕೊಟ್ಟಿದ್ದಾರೆ. ಹಾರ್ನ್ ತುಂಬಾ ಲೌಡ್ ಆಗಿದೆ. ನಿಮ್ಗೆ ರಿವರ್ಸ್ ಆಪ್ಷನ್ ಕೂಡ ಇದೆ. ವೆಯ್ಟ್ ಇದೆ ವೆಹಿಕಲ್, ವೆಯ್ಟ್ ಬರುತ್ತೆ ನಿಮ್ಗೆ, ಅದಕ್ಕೆ ರಿವರ್ಸ್ ಆಪ್ಷನ್ ಕೂಡ ಇದೆ. ಒಂದು ಎಷ್ಟು ವೆಯ್ಟ್ ಇರಬಹುದು ಅಂತ ಏನಾದರೂ ಗೆಸ್? 170 ಕಿಲೋ ಬರುತ್ತೆ ನಿಮ್ಗೆ. 170 kilos ಬರುತ್ತೆ. ಹೌದು, ಬ್ಯಾಟರಿನೇ ಅಪ್ರಾಕ್ಸಿಮೇಟ್ಲಿ ಒಂದು 60 kg ವರೆಗೂ ಬಂದ್ಬಿಡುತ್ತೆ. ಲುಕ್ ಬಲ್ಜ್ ಇದೆ, ವೆಯ್ಟ್ ಇದೆ ಗೊತ್ತಾಗುತ್ತೆ. ಹಾಗಾಗಿನೇ ತುಂಬಾ ಇಂಪ್ರೂವೈಸ್ ಮಾಡಿ ಮಾರ್ಕೆಟ್ ತಗೊಂಡ್ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಕ್ಲಿಕ್ ಆಗುತ್ತೆ, ಯಾಕೆ ಅಂತ ಹೇಳಿದ್ರೆ ಫೀಚರ್ಸ್ ಆ ರೀತಿ ಇದೆ. ಮತ್ತೆ ಕ್ರೂಸರ್ ಕ್ಯಾಟಗರಿಲಿ ಜಾಸ್ತಿ ಬೈಕ್ಗಳಿಲ್ಲ. ರೇಂಜರ್, ಹೌದೌದು, ರೇಂಜರ್ ನಮ್ಮ ಬ್ರ್ಯಾಂಡ್ ಅಲ್ಲಿ ರೇಂಜರ್ ಬಿಟ್ರೆ ನೆಕ್ಸ್ಟ್ ಇದೆ ಬಂದಿರೋದು. ಬೇರೆ ಇದ್ರಲ್ಲಿ ಸ್ಕೂಟರ್ ಟೈಪ್ ಅಲ್ಲಿ ನಿಮ್ಗೆ ಆತರ ಫೆಸಿಲಿಟೀಸ್ ಕೊಟ್ರು ಕ್ಲಿಕ್ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡೆಲ್ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ, ಬೇರೆ ಬ್ರ್ಯಾಂಡ್ ಅಲ್ಲೂ ಸಿಗೋದಿಲ್ಲ. ಲುಕ್ ಇದೆ, ಲುಕ್ ಗೆ ಫಿದಾಗ್ತಾರೆ ಜನ ಪಕ್ಕ. ಸಸ್ಪೆನ್ಷನ್ ಎಲ್ಲ ನೋಡಬಹುದು ನೀವು. ಸರ್ ಇದ್ರದ್ದು ಪ್ರೈಸ್ ರೇಂಜ್ ಬಗ್ಗೆ ಹೇಳ್ತೀರಾ? ಸರ್ ಪ್ರೈಸ್ ಬಂದು ನಿಮಗೆ ಇದು ಬಂದು 2,30,000 rupees ಆಗುತ್ತೆ. ಆನ್ ರೋಡ್ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ನಾರ್ಮಲ್ ಆಗಿ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ, ಈಗ ನಿಮ್ ಚಾನಲ್ ಕಡೆ ಥ್ರೂ ಯಾರಾದ್ರೂ ಬಂದು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಬಟ್ 2,30,000 rupees ಆನ್ ರೋಡ್ ಪ್ರೈಸ್ ಇದೆ. ಇವಾಗ ಜನರು ಇವಾಗ ರೇಂಜರ್ ಬೇಕು ಅಂತ ಬಂದ್ರೆ ಅದು ಅವೈಲೇಬಲ್ ಆಗುತ್ತೆ? ಸಿಗುತ್ತೆ, ಅವೈಲಬಿಲಿಟಿ ಸಿಗುತ್ತೆ. ರೇಂಜರ್ ಸಿಗುತ್ತೆ. ಇದು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ರೇಂಜರ್ ತುಂಬಾ ಡಿಮ್ಯಾಂಡ್ ಇದೆ. ಪ್ರೀ ಬುಕ್ ಏನಾದ್ರು ಮಾಡ್ಬೇಕು? ಹೌದು, ಕೆಲವೊಮ್ಮೆ ಸ್ಟಾಕ್ ಇಲ್ದಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಅವ್ರು ಪ್ರೀ ಬುಕಿಂಗ್ ಮಾಡ್ಕೊಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 30 days ಆದ್ರೂ ಬೇಕಾಗುತ್ತೆ, 1 month ಟೈಮ್ ಬೇಕಾಗುತ್ತೆ. ಸಪೋಸ್ ಇವಾಗ ಏನಾದ್ರು ವೆಹಿಕಲ್ ಕಂಪನಿಯಿಂದ ಲೋಡ್ ಹೊರಡೋದಿದ್ರೆ ಇಮಿಡಿಯೇಟ್ ನಾವು ತರಿಸ್ಕೊಡ್ತೀವಿ, ಒಂದು ವಿತಿನ್ ವೀಕಲ್ ತರಿಸ್ಕೊಡ್ತೀವಿ. ಆಗೋದಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು 30 days ಆದ್ರೂ ವೆಯ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಸೇಲ್ಸ್ ಜಾಸ್ತಿನೇ ಇದೆ ಎಲ್ಲ ಆಲ್ ಓವರ್ ಕರ್ನಾಟಕ. ಮೈಸೂರಾಗ್ಲಿ, ನಮ್ಗೆ ಈ ಕಡೆ ಬೆಂಗಳೂರು, ಶಿವಮೊಗ್ಗ, ಮಂಗಳೂರು, ಆಲ್ ಓವರ್ ಕರ್ನಾಟಕನೂ ತುಂಬಾ ಸೇಲ್ ಇದೆ ರೇಂಜರ್.
ಯಪ್ಪ ಏನ್ ಲುಕ್ ಗುರು ಆ ಬೈಕ್ದು, ಬಿಲ್ಡ್ ಕ್ವಾಲಿಟಿ ಅಂತೂ ಕ್ರೇಜಿ ಅಂತಾನೆ ಹೇಳ್ತೀನಿ. ನೀವು ನೋಡಿದ್ರ ಸೈಡ್ ಇಂದ ಫುಲ್ ಹಾರ್ಲೆ ಡೇವಿಡ್ಸನ್ ಅದು ಫ್ಯಾಟ್ ಬಾಯ್ ಸೇಮ್ ಹಂಗೆ ಇದೆ. ಅದು ಸೌಂಡ್ ಎಲ್ಲ ನೀವು ನೋಡ್ಬೇಕು. ಅದು ನನಗೆ ಇದ್ರಲ್ಲಿ ಮೈಕಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸಿದೆ ಅಂತ ಅನ್ಸಿಲ್ಲ, ಬಟ್ ಅದು ಅಲ್ಲಿ ಒರಿಜಿನಲ್ ಆಗಿ ಕೇಳಲು ಬೇರೆನೆ ಮಜಾ ಇತ್ತು. ಸೊ ಕ್ರೂಸರ್ ಅಲ್ಲಿ ಜಾಸ್ತಿ, ಕ್ರೂಸರ್ ಕ್ಯಾಟಗರಿಯಲ್ಲಿ ಜಾಸ್ತಿ ಬೈಕ್ಗಳಿಲ್ಲ, ಇರೋದೇ ಎರಡು, ಒಂದು ರೇಂಜರ್ ಮತ್ತೆ ಇದು MX, ಎರಡು ಒಂದೇ ಕಂಪ್ನಿ. MX ಮೋಟೋ ಅದೇ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಕೊಮಾಕಿ ಅವ್ರದೇ ಒಂದು ಸಬ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಕೊಮಾಕಿನೂ ಅಷ್ಟೇ ತುಂಬಾ ಜನ ಗೊತ್ತಿರಲ್ಲ, ಅದು ಒಂದು ಜಾಪನೀಸ್ ಬ್ರ್ಯಾಂಡ್ ಆಗಿದೆ. ಸೊ ಜಾಪನೀಸ್ ಟೆಕ್ನಾಲಜಿಲಿ ರೆಡಿ ಆಗಿದ್ದು ಬೈಕ್. ಅಸೆಂಬ್ಲಿಂಗ್ ಎಲ್ಲ ಇಂಡಿಯಾದಲ್ಲೇ ಆಗೋದು. ಸೊ ಟೆಕ್ನಾಲಜಿಲೆಲ್ಲ ಹೆಂಗಿದೆ ಅಂತಂದ್ರೆ ಎಲ್ಲ ತುಂಬಿಸಿ ಕೊಟ್ಟಿದ್ದಾರೆ ಫೀಚರ್ಸ್ ಬೈಕಲ್ಲಿ ಅಂತಾನೆ ಹೇಳ್ಬೋದು. ರಿವರ್ಸ್ ಮೋಡ್ ಆಗಿರ್ಲಿ, ಇನ್ನೂ ತುಂಬಾ ಫೀಚರ್ಸ್ ಎಲ್ಲ ಅದು ಕೌಂಟ್ ಮಾಡಕ್ ಆಗಲ್ಲ, ಅಷ್ಟು ಫೀಚರ್ಸ್ ಇದಾವೆ. ಸೊ ಪ್ರೈಸ್ ರೇಂಜ್ಗೆ ನನ್ನ ಪ್ರಕಾರ ವರ್ತ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನಿಮಗೆ ಪೆಟ್ರೋಲ್ ಇಂಜಿನ್ ಎಲ್ಲ ತಗೋಬೇಕಾದ್ರೆ ಅಷ್ಟೇ ಸೇಮ್ ಆಗುತ್ತೆ, 2 lakh ಪ್ಲಸ್ ಆಗುತ್ತೆ ಇವಾಗ ಬೈಕ್ ತಗೊಳ್ಳೋದು ಅಂತಂದ್ರೆ. ಅದನ್ನು ನೀವು ನೋಡ್ಬೋದು, ಒಂದು ಚಾರ್ಜ್ಗೆ ನಿಮಗೆ 220 ರೇಂಜ್ ಹೋಗುತ್ತೆ ಅಂತಂದ್ರೆ ಕ್ರೇಜಿ ವಿಷಯ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನೋಡಿ, ಇವಾಗ ನಿಮ್ದು ಪೆಟ್ರೋಲ್ ಇಂಜಿನ್ ಅಲ್ಲಿ ನೀವು ಒಂದು 220 ಕಿಲೋಮೀಟರ್ಸ್ ಡ್ರೈವ್ ಮಾಡಬೇಕು ಅಂದ್ರೆ ಪೆಟ್ರೋಲ್ ರೇಟ್ ಎಷ್ಟಿದೆ ಇವಾಗ, ಎಷ್ಟು ಬೇಕು. ಅದೇ ನೀವು ಈ ತರ ಎಲೆಕ್ಟ್ರಿಕ್ ಇದು ಯೂಸ್ ಮಾಡಿದ್ರೆ ಒಂದು ನಮ್ದು ಎನ್ವಿರಾನ್ಮೆಂಟ್ಗೂ ಒಳ್ಳೇದು, ಹಾಗೇನೆ ನಿಮ್ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಡಿಸೈನು ಒಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಇನ್ನೊಂದಿಷ್ಟು ಜನ ಅದು ಕ್ರೂಸರ್ ಡಿಸೈನ್ ಇಷ್ಟ ಆಗಲ್ಲ. ಅವ್ರಿಗೂ ಕೊಮಾಕಿಲಿ ಒಂದಿಷ್ಟು ಬೈಕ್ಗಳಿದಾವೆ. ಸೊ ಒಂದು ಸ್ವಲ್ಪ ಡ್ಯೂಕ್ ಲುಕ್ ಅಲ್ಲಿ ಯಾವ್ದೊಂದು ಬೈಕ್ ಇದೆ, ಅದನ್ನು ತುಂಬಾ ಚೆನ್ನಾಗಿತ್ತು. ಹಾಗೇನೆ 2 ವೀಲರ್ಸ್ ಅಂದ್ರೆ ಇದು ನಾರ್ಮಲ್ ನಿಮಗೆ 50-60,000 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ 2 ವೀಲರ್ಸ್ ಸ್ಕೂಟಿ ಅಂದ್ರೆ ಮೊಫೆಟ್ಸ್ ಡಿಸೈನ್ ಅಲ್ಲಿ ಬರುತ್ತೆ. ಅದನ್ನು ಅಷ್ಟೇ ನಿಮ್ಗೆ ಡೈಲಿ ಯೂಸ್ಗೆ, ಸಿಟಿ ಯೂಸ್ಗೆ ಎಲ್ಲ ಆರಾಮಾಗಿ ಸಾಕು. ನಾನು ಹೇಳೋದೇನಪ್ಪಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಇಂಡಿಯಾ ಫುಲ್ ಎಲೆಕ್ಟ್ರಿಕ್ ವೆಹಿಕಲ್ಗೆ ಟರ್ನ್ ಆಗುತ್ತೆ. ಸೊ ಇವಾಗ್ಲಿಂದಾನೇ ಆಲ್ಮೋಸ್ಟ್ ಎಲ್ಲ ನೀವು ನೋಡಿ, ಇವಾಗ 10 ಬೈಕ್ ಇದೆ ಅಂತಂದ್ರೆ ರೋಡಲ್ಲಿ, ಅದರಲ್ಲಿ 10ರಲ್ಲಿ ಒಂದು ಇವಾಗ್ಲೇ ಇಷ್ಟು ಬೇಗನೆ ಒಂದ್ 2-3 ಬೈಕ್ ಎಲೆಕ್ಟ್ರಿಕ್ ಆಗಿರುತ್ತೆ. ನಿಧಾನಕ್ಕೆ ಚೇಂಜ್ ಆಗ್ತಾ ಇದೀವಿ ಪೆಟ್ರೋಲ್ ಇಂಜಿನ್ ಟು ಇವಾಗ ಎಲೆಕ್ಟ್ರಿಕ್ಗೆ. ಇದು ಕಸ್ಟಮರ್ ಸರ್ವಿಸ್ ಹೇಗಿತ್ತು, ನನ್ನ ಎಕ್ಸ್ಪೀರಿಯನ್ಸ್ ಶೋರೂಮ್ ಅಲ್ಲಿ ಹೇಗಿತ್ತು ಅಂತ ಹೇಳ್ಬೇಕು ಅಂತಂದ್ರೆ ಸಖತ್ತಾಗೆ ಇತ್ತು ಅಂತ ಹೇಳ್ತೀನಿ. ಯಾಕಂತಂದ್ರೆ ಅಷ್ಟು ಫುಲ್ ನಮ್ಮನ್ನ ಕಂಫರ್ಟೇಬಲ್ ಆಗಿ ಮಾತಾಡ್ಸ್ಬಿಟ್ಟು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು. ಹಾಗೇನೆ ನಾನು ಅಲ್ಲಿ ನೋಡಿದೆ ಒಂದಿಷ್ಟು ಜನ ಎಲ್ಲ ಅಂದ್ರೆ ಪರ್ಚೇಸ್ಗೆಲ್ಲ ಬಂದಿದ್ರು, ಅವ್ರ ಹತ್ರ ಎಲ್ಲ ಹೇಗೆ ಇಂಟ್ರಾಕ್ಟ್ ಮಾಡ್ತಿದ್ರು ಎಲ್ಲ ನೋಡಿದೆ, ತುಂಬಾ ಇಷ್ಟ ಆಯ್ತು ನನಗಂತೂ. ಇನ್ನೊಂದಿಷ್ಟು ನಾನು ಎಲೆಕ್ಟ್ರಿಕ್ ಇದು ಕಂಪನೀಸ್ ನೋಡಿದ್ದೀನಿ, ಅಲ್ಲಿ ಹೋದ್ರೆ ಅವರು ನೆಟ್ಟಿಗೆ ರೆಸ್ಪಾನ್ಸ್ ಮಾಡಲ್ಲ, ಅಥವಾ ನಾವು ಬೈಕ್ ತಗೊಂಡಾದ್ಮೇಲೆ, ಸ್ಕೂಟಿ ತಗೊಂಡಾದ್ಮೇಲೆ ಅದಕ್ಕೆ ಸರ್ವಿಸ್ಗೆ ಹೋದ್ರೆ ಸರಿ ರೆಸ್ಪಾನ್ಸ್ ಇರಲ್ಲ. ಇಲ್ಲಿ ಹಂಗೆಲ್ಲ ಇಲ್ಲ ಫ್ರೆಂಡ್ಸ್, ಇದು ತುಂಬಾ ಅಂದ್ರೆ ಫ್ರೆಂಡ್ಲಿ ಆಗಿದೆ ಎನ್ವಿರಾನ್ಮೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಸ್ಟಮರ್ಗೆ ಒಂದು ಕಂಫರ್ಟೇಬಲ್ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು, ಅದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಈ ಶೋರೂಮ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲಾನು ಹಾಕಿರ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡೋದಿದ್ರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಬಹುದು. ಹಾಗೇನೆ ನೀವು ಬೆಂಗಳೂರಲ್ಲಿ ಅಂದ್ರೆ ನಾಗಸಂದ್ರ ಹತ್ರ ಬರುತ್ತಿದ್ದು, ಅಲ್ಲಿಂದ 1 ಕಿಲೋಮೀಟರ್. ಸೊ ನೀವು ಬೆಂಗಳೂರಲ್ಲೇ ಇದ್ದೀರಾ ಅಂತಂದ್ರೆ ನೀವು ಶೋರೂಮ್ ಕೂಡ ವಿಸಿಟ್ ಮಾಡಬಹುದು. ಸ್ಪೆಷಲ್ ಆಫರ್ಸ್, ಡಿಸ್ಕೌಂಟ್ಸ್ ಎಲ್ಲಾನು ಸಿಗುತ್ತೆ ನಿಮ್ಗೆ. ನನ್ನ ಕಡೆಯಿಂದ ಇದೇ ತರದ್ ಇನ್ನೂ ವಿಡಿಯೋಸ್ ಬೇಕು ಅಂತಂದ್ರೆ ಇವಾಗಲೇ ಕಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.